ಅವ್ರದ್ದೇ ಸಂಚ ನಡೆದಿದೆ. ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಒಂದು ರೀತಿ ಅಪಮಾನ ಮಾಡೋದು, ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಬೇಡಪ್ಪ ಸಾಕು ತಳ್ಳಿ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ. ಮತ್ತು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ನಮ್ಮ ಬಿ ಜೆ ಪಿ ವಿಜೇಂದ್ರದ ಆರಾಮದಾರ ಅವರು. ಅವು ಯಾಕೆ ತೆಲಿಕೆ ಏನಾರೇ ವಿಜೇಂದ್ರ ಟೀಕೆ ಮಾಡೋದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪೋಕ್ಸೋ ತೆಗಿಲಿ ಅನ್ನತ್ತಾರ. ಯಾಕೋ ವಿಜೇಂದ್ರ ಭಾಳ ಹಾಳಾಕತ್ತೀನಿ, ನಿಮ್ಮ ಅಪ್ಪನ ನಕಲಿ ಸೇವ್ ಮಾಡಿ ತೆಗಿತೇನೆ ಅಂತಾರೆ. ಇಲ್ಲ ಸರ್, ಸುಮ್ಮನೆ ಮಾಡಬೇಕಾಗ್ತದೆ ಸರ್. ಹೈಕಮಾಂಡ್ ನಿನ್ನೆ ಮೊನ್ನೆ ಅಮಿತ್ ಶಾಜಿಯವ್ರು ಬಂದು ಭಾಳ ಬೈದಾರೆ ಸರ್, ನೀನು ಅಯೋಗ್ಯದಿ, ನಾಲಾಯಕದಿ, ಪಾಪ ಅವ್ರ ಅಪ್ಪ ಅಡ್ಡಾಳಕತ್ತಾನೆ ಬಿ ಜೆ ಪಿ ಆಫೀಸಿಗೆ. ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ, ನಾನು ಜೀವಂತ ಇರೋದಿಲ್ಲ. ಈಗ ಹೊಸ ನಾಟಕ ಕಂಪ್ನಿ ಚಾಲು ಆಗೈತೆ. ಇವ್ರು ಸಾಯೋದ್ರ ಸಲಾಗಿ ಬಿ ಜೆ ಪಿ ಸಾಯಿ ಹೊಡಿಬಾರ್ದು ಕೇಂದ್ರದ. ಇವ್ರು ಏನಾರು ಇವ್ರ ಕುಟುಂಬದ ಏನು ಜಗಳ ಇತ್ತೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ. ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ, ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾಯಿಲ್ಲ. ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ಸಿಗ್ಲಾಕತ್ತಾವ್ರಿ. ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷ ಏನು ಮಾಡ್ಲಾಕತ್ತದ. ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡೋದು, ಒಂದು 10 ಮಂದಿ ಕೂಡಿ ಒಂದು ಡಿ ಸಿಗೊಂದು ಮನವಿ ಕೊಡೋದು, ಮನ್ಯಾಗ ಬಂದು ಊಟ ಮಾಡಿ ಮಕ್ಕೋದು, ಇಷ್ಟೇ ನಡೆದು ಮತ್ತೇನೂ ಇಲ್ಲ. ಬಿ ಜೆ ಪಿ ಒಳಗೆ ಏನು ನಡೆದ, ವಿರೋಧ ಪಕ್ಷ ಸತ್ತು ಹೋಗೈತಿ. ಯಾಕಂದರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಆವಾಜಿಲ್ಲ.